ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಟ್ಯೂಸ್ಡೇ ಮಾರ್ನಿಂಗ್ ನಾನೆಲ್ಲ ಮನೇಲಿ ಕೆಲಸ ಮುಗಿಸಿ ಟಿಫನ್ ಎಲ್ಲ ಇಡ್ಲಿ ಚಟ್ನಿ ಎಲ್ಲ ನಾವೆಲ್ಲ ತಿಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು, ಮುದ್ದಿನ ಮಗಳು ಐಶ್ವರ್ಯ, ನಾವೆಲ್ಲರೂ ಇವಾಗ ಮತ್ತು ನಮ್ಮಣ್ಣ ಡ್ರೈವರ್ ಸೀಟ್ ಪಕ್ಕ ಕೂತ್ಕೊಂಡಿದ್ದಾನೆ. ಎಲ್ಲರೂ ನಾವು ಇವಾಗ ಬೆಂಗಳೂರು ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಟ್ಯೂಸ್ಡೇ ಮಾರ್ನಿಂಗೇ ಬಂದರು. ತುಂಬ ತುಂಬಾ ಖುಷಿ ಆಯಿತು. ನನ್ನ ತವ್ರ ಮನೆ ಬೆಳಗಾಂ ಜಿಲ್ಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಬಂದಿದ್ದಾರೆ. ಆಮೇಲೆ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಇಡ್ಲಿ ಚಟ್ನಿ ಟೀ ಎಲ್ಲನೂ ಆಯಿತು. ಸೊ ಬೇಗ ಬೇಗ ತಿನ್ಕೊಂಡ್ಬಿಟ್ಟು ನಾವು ಬೆಳಗ್ಗೆನೇ ಸುತ್ತಾಡೋದಕ್ಕೆ ಅಂತ ಹೊರಟ್ವಿ. ಮತ್ತು ಅವ್ರು ಬರೋದೇ ಯಾವಾಗಲೂ ಒಂದು ಸಾರಿ ಅಲ್ವಾ, ಹಾಗಾಗಿನೇ ನಾನು ಸ್ವಲ್ಪ ನನ್ನ ಕೆಲಸಗಳಿಗೆ ರಜೆ ಹಾಕ್ಬಿಟ್ಟು ಅವ್ರ ಜೊತೆ ಹೊರಗಡೆ ಹೋಗೋದಕ್ಕೆ, ಅವ್ರು ನಾನಿದ್ರೇ ಅವರು ನೀನು ಬಾ ನೀನು ಬಂದ್ರೇ ನಮಗೆ ಒಂದು ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ. ಸುತ್ತಾಡೋದಕ್ಕೂ ನಮಗೂ ಈಸಿ ಆಗುತ್ತೆ, ನಿನಗೆಲ್ಲ ಲೊಕೇಶನ್ ಅಡ್ರೆಸ್ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ನೀವಷ್ಟೇ ಹೋಗಿ ಬನ್ನಿಪ್ಪ, ಅದೆಲ್ಲ ಈಸಿ ಸುಲಭ, ನಿಮ್ಮೂರಲ್ಲಿ ಹೇಗಿರುತ್ತೋ ನಮ್ಮೂರಲ್ಲೂ ಅಷ್ಟೇ ಅಂತ ಹೇಳ್ತೀನಿ. ಬಟ್ ಅವರು ಬಾ ಅಂತ ಫೋರ್ಸ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರ ಜೊತೆಯಲ್ಲಿ ಸುತ್ತಾಡೋದಕ್ಕೆ ಹೋಗಬೇಕಾಗತ್ತೆ. ಮತ್ತು ಬೆಂಗಳೂರಲ್ಲಿ ಮಳೆ ಯಾವಾಗಂದರೆ ಆವಾಗ ಬರುತ್ತೆ, ಚಳಿ ಯಾವಾಗಂದರೆ ಆವಾಗ ಜಾಸ್ತಿ ಆಗುತ್ತೆ. ಹಾಗಾಗಿನೇ ನನಗೆ ನೋಡಿ, ಮತ್ತು ವೆದರ್ ತುಂಬ ಕೋಲ್ಡ್ ಆಗಿದ್ದರೆ ನನಗೆ ತುಂಬ ಹೆಡ್ಏಕ್ ಬೇರೆ ಬರುತ್ತೆ. ಹಾಗಾಗಿನೇ ನಾನು ಸ್ವಲ್ಪ ಜಾಕೆಟು ಮತ್ತು ಇದೆಲ್ಲ ನಮ್ಮ ಅಣ್ಣನ ಮಗಳನ್ನೂ ಜಾಕೆಟೆಲ್ಲ ಹಾಕ್ಕೊಂಡಿದ್ದಾಳೆ, ಕೋಟೆಲ್ಲ ಹಾಕ್ಕೊಂಡಿದ್ದಾಳೆ ಅವಳು, ನಾನು ಕೂಡ ಅಷ್ಟೇ. ಸೊ ಪುಲ್ಲೋವರು ಇದೆಲ್ಲ ರೆಡಿ ಆಗಿಬಿಟ್ಟು ಮತ್ತೆ ನಾವು ಕೆಲವೊಂದು ಜಾಗಗಳಿಗೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಟ್ಯೂಸ್ಡೇ ಇರೋದ್ರಿಂದ ಫಸ್ಟು ಟೆಂಪಲ್ಗೆ ನಾವು ಹೋಗಿ ವಿಸಿಟ್ ಮಾಡಿಬಿಟ್ಟು ಇವಾಗ ಮತ್ತೆ ಇನ್ನೊಂದು ಕಡೆ ಹೊರಡ್ತಾ ಇದ್ದೀವಿ. ನಮ್ಮ ಐಶ್ವರ್ಯ, ನಮ್ಮ ಅಣ್ಣನ ಮಗಳದು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ, ಇಂಟರ್ವ್ಯೂಗೆ ಅವಳದು ಇದೆ ಅಂತ. ಅವಳು ಓದಿರೋದು ಏವಿಯೇಷನ್, ಅವಳು ಸ್ಟಡಿ ಮಾಡಿರೋದು ಏವಿಯೇಷನ್, ಹಾಸ್ಪಿಟಾಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವಳು ಸ್ಟಡಿ ಮಾಡಿರೋದು. ಮತ್ತು ಅದ್ರ ಜೊತೆಗೆ ಸೈನ್ಸ್ ಓದಿದ್ದಾಳೆ, ಅದ್ರ ಜೊತೆಗೆ BBA ಏನೋ ಮಾಡ್ತಾಯಿದ್ದಾಳೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಅವಳು ಮಾಡ್ತಾಯಿದ್ದಾಳೆ. ಸೊ ತುಂಬ ಹೈಪರ್ ಆ್ಯಕ್ಟಿವ್. ಮತ್ತು ಒಂದು ಸ್ವಲ್ಪ ಯಾವಾಗಲಾದರೂ ಅವರ ತವ್ರ ಮನೆ ಅಮ್ಮನ ಮನೆಗೆ ಬಂದರೆ ಅವ್ರ ಅಮ್ಮನಿಗೆ ಸಿಕ್ಕಾಪಟ್ಟೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ತಾಳೆ. ಅಡುಗೆ ಮಾಡೋಕ್ಕೆ ಬಿಡಲ್ಲ ಅವ್ರ ಅಮ್ಮನ, ರುಚಿ ರುಚಿಯಾಗಿ ಅಡುಗೆಗಳು ಮಾಡ್ತಾಳೆ. ಮತ್ತು PGನಲ್ಲಿ ರೂಮಲ್ಲೆಲ್ಲ ಇದ್ದು ಅವಳಿಗೆ ಅಡುಗೆ ಮಾಡಿ, ಫ್ರೆಂಡ್ಸ್ಗೂ ಎಲ್ಲ ಅಡುಗೆ ಮಾಡಿ ಬಡಿಸಿ ತಿನ್ನಿಸಿ ಅವಳಿಗೆ ಅಭ್ಯಾಸ ಇದೆ. ಹೈಪರ್ ಆ್ಯಕ್ಟಿವ್ ಗರ್ಲ್ ಅಂತ ಹೇಳ್ಬೋದು, ಹುಡುಗಿ ಅಂತ. ಖುಷಿ ಆಗುತ್ತೆ. ಅವಳ ಕಾಲಿಗೆ ಏನಾದರೂ ಸ್ಪ್ರಿಂಗ್, ಈ ಕಾಂಗ್ರೂ ಥರ ಅವಳು ಒಂದು ಕಡೆ ಇರೋದೇ ಇಲ್ಲ. ಈ ಕಾಂಗ್ರೂ ಇರುತ್ತಲ್ಲ ಗೊತ್ತಲ್ವ, ಜಂಪ್ ಮಾಡ್ಕೊತ ಹೋಗ್ತಾ ಇರುತ್ತೆ, ಹಾಗೆ ಅವಳು ಒಂದು ಕಡೆ ಇರೋದೇ ಇಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ. ಖುಷಿ ಆಗುತ್ತೆ. ಆಮೇಲೆ ಅವಳಿಗೂ ಆದಷ್ಟು ಬೇಗ ಕೆಲಸ ಸಿಗಲಿ ಅಂತ ನಾನು ಒಂದು ಅವಳು ಇಂಟರ್ವ್ಯೂಗೆ ಪ್ರೀವಿಯಸ್ ಒಂದು ವ್ಲಾಗಲ್ಲಿ ನಾನು ಬಂದಾಗ ಶೇರ್ ಮಾಡಿದ್ದೆ ಕೂಡ. 4-5 ರೌಂಡ್ ಅವಳದು ಇಂಟರ್ವ್ಯೂ ಕೂಡ ಇತ್ತು. ಸೊ ಅದರಲ್ಲಿನೂ ಕೆಲವೊಂದು ಸೆಲೆಕ್ಷನ್ ಕೂಡ ಇದು ಎಲ್ಲ ನಡೆದಿತ್ತು, ಸ್ವಲ್ಪ ಪ್ರೊಸೆಸ್ ಎಲ್ಲ ಇತ್ತು ಅದೆಲ್ಲನೂ. ಮತ್ತು ಅವಳದು ಡಾಕ್ಯುಮೆಂಟ್ಸು ಮತ್ತು ಅದೆಲ್ಲ ಇರುತ್ತಲ್ವ, ಏವಿಯೇಷನ್ದು ಒಂದು ಏರ್ಪೋರ್ಟ್ದು ಜಾಬ್ಗಳು ಅಂದರೆ ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದೇ ಇರುತ್ತೆ ಇವಾಗ. ಸೊ ಹಾಗಾಗಿನೇ ಅವಳಿಗೂ ಬೇಗ ಜಾಬ್ ಸಿಗಲಿ. ಇವಾಗ ಅವಳಿಗೆ ಜಾಬ್ ಸಿಕ್ಕರೆ ನಮ್ಮ ಮನೆಯಲ್ಲಿನೇ ಮೊದಲನೇ ಹುಡುಗಿ. ಇವಾಗ ಅವಳು ಅಂದರೆ ಮೊದಲನೇ ಹುಡುಗಿ ಅಂದರೆ ನಮ್ಮ ಅಕ್ಕನ ಮಗಳು, ಅವಳು MCA ಓದಿದ್ದಾಳೆ, ಕಂಪ್ಯೂಟರ್ ಅವಳದೂ ಆಗಿದೆ, MCA ಓದಿದ್ದಾಳೆ ಅವಳು. ಅವಳು IT ನಲ್ಲಿ ವರ್ಕ್ ಮಾಡ್ತಾಯಿದ್ದಾಳೆ, ಇಂಜಿನಿಯರ್ ಇದ್ದಾಳೆ. ಇವಾಗ ನಮ್ಮ ದೊಡ್ಡಕ್ಕನ ಮಗಳು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆಲ್ಮೋಸ್ಟ್ 2-3 ಇಯರ್ಸ್ ಆಗಿರ್ಬೋದು ಅಂದ್ಕೊಳ್ತೀನಿ. ಇವಳು ಅಷ್ಟೇ ಇವಾಗ ಬಂದು ಇಲ್ಲೇ ಸೆಟ್ಲ್ ಆಗೋ ಥರ ಇದೆ ಅಂತ ಹೇಳ್ತೀನಿ. ಯಾವುದೂ ಒಂದು ಇನ್ಫಾರ್ಮೇಷನ್ನು ಅವಳನ್ನ ಒಂದು ಪರ್ಮಿಷನ್ ಇಲ್ಲದೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅವಳದು ಇಂಟರ್ವ್ಯೂ ಅಂತೂ ಖಂಡಿತವಾಗ್ಲೂ ಬೆಂಗಳೂರಲ್ಲಿತ್ತು. ಲಾಸ್ಟ್ ಟೈಮ್ ಅವಳು ಬಂದಿದ್ಲು ಒಂದು 10-15 ಡೇಸ್ ಬಿಫೋರ್ ಅಂದ್ಕೊಳ್ತೀನಿ, ಅವಾಗ ಬಂದಿದ್ಲು. ಸೊ ಇವಾಗ ಮತ್ತೆ ಅದೇ ಕೆಲಸಗಳಿಗೋಸ್ಕರ ಅವಳು ಬಂದಿದ್ದಾಳೆ. ಹಾಗಾಗಿನೇ ಸೊ ಅವಳಿಗೆ ರೂಮ್ ಒಂದು ಅಲಾಟ್ ಮಾಡಿಕೊಡ್ತಾರೆ, ಎಲ್ಲಿ ಯಾವ ಅಡ್ರೆಸ್ಸು ಲೊಕೇಶನ್ನು, ನಾವು ಅಲ್ಲಿ ಹೋಗೋದು, ಅವಳು ಪ್ಯಾಕಿಂಗ್ ಮಾಡಿಕೊಂಡು ಅವಳನ್ನ ಬಿಟ್ಟು ಬರೋದು, ಡ್ರಾಪ್ ಮಾಡೋದು, ಇದೆಲ್ಲ ಕೆಲಸಗಳು ನಡೀತಾ ಇತ್ತು. ಮತ್ತು ಹೇಳಿದ್ನಲ್ವ, ನಮ್ಮಣ್ಣ ಅತ್ತಿಗೆ ಬಂದರೆ ಅವ್ರ ಜೊತೆ ಖಂಡಿತವಾಗ್ಲೂ ಅವ್ರು ಬರೋದೇ ಕೆಲಸದ ಮೇಲೆ ಬರ್ತಾರೆ, ಅವ್ರ ಮಕ್ಕಳ ಕೆಲಸ ಇದ್ರೇ ಬರೋದು, ಸುಮ್ಮನೆ ಅಂತೂ ಖಂಡಿತವಾಗ್ಲೂ ಬರಲ್ಲ ಅವರು. ಹಾಗಾಗಿನೇ 2 ದಿವಸ ಬರ್ತಾರೆ ಅಷ್ಟೇ, 2 ಡೇಸ್ ಇರ್ತಾರೆ ಅಷ್ಟೇ. ಮತ್ತು 3rd ಡೇ ಅವತ್ತು ಈವ್ನಿಂಗ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಈವ್ನಿಂಗ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು VRL SRS ಸ್ಲೀಪರ್ ಕೋಚ್ಗೆ ಅವರು ಹೊರಟು ಬಿಡ್ತಾರೆ ಬೆಳಗಾವಿಗೆ. ಸೊ ಈ ಥರ ಇರುತ್ತೆ. ಯಾಕೆಂದರೆ ಮತ್ತು ಜ್ಯುವೆಲ್ರಿ ಶಾಪ್ ಎಲ್ಲ ಅವ್ರದ್ದು ಬಿಸ್ನೆಸ್ ಇದೆ ಅಲ್ವಾ, ಹಾಗಾಗಿನೇ ರಜೆಗಳು ಹಾಕೋಕ್ಕೆ ಆಗಲ್ಲ, ಬಿಡೋಕ್ಕೂ ಆಗಲ್ಲ.
ಆ ಥರ ಅಲ್ಲೂ ನೋಡ್ಕೊಳ್ಬೇಕು, ಇಲ್ಲಿ ಮಕ್ಕಳದು ನೋಡ್ಕೊಳ್ಬೇಕು. ಎಲ್ಲ ರೆಸ್ಪಾನ್ಸಿಬಿಲಿಟಿಗಳ್ನ ಪೇರೆಂಟ್ಸು ನಿಭಾಯಿಸಲೇಬೇಕು. ಮತ್ತು ನನಗೂ ಮಕ್ಕಳು ಅಂದರೆ ಎಲ್ಲರೂ ನನಗೆ ಮಕ್ಕಳು ಸಮಾನನೇ. ಎಲ್ಲರೂ ನನ್ನ ಸ್ವಂತ ಮಕ್ಕಳು ಹೇಗೋ ನಾನು ಎಲ್ಲರನ್ನೂ ಅದೇ ಥರ ಟ್ರೀಟ್ ಮಾಡ್ತೀನಿ. ಯಾರ ಮನಸ್ಸಲ್ಲಿ ಏನೋ ನನ್ನ ಬಗ್ಗೆ ಏನು ಭಾವನೆ ಇದ್ರೂ ಅಷ್ಟೇ, ನಾನಂತೂ ನನಗೆ ಯಾಕೆಂದರೆ ಕೈಂಡ್ ಹಾರ್ಟೆಡ್, ತುಂಬ ನಾನು ಕೈಂಡ್ ಹಾರ್ಟೆಡು. ನನಗೂ 2 ಮಕ್ಕಳಿದ್ದಾವೆ, 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ. ಹಾಗಾಗಿನೇ ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕ ತಂಗಿರ ಮಕ್ಕಳು ನನಗೆ ಯಾವತ್ತಿದ್ರೂ ನನಗೆ ತುಂಬ ಪ್ರೀತಿ. ಎಲ್ಲಿದ್ದರೂ ಅವರು ಚೆನ್ನಾಗಿರಲಿ, ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ, ಒಳ್ಳೆ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಇಷ್ಟು ಮಾತ್ರ ಕೇಳ್ಕೊಳ್ತೀನಿ. ಒಂದು ಪ್ರಾಣಿಗೆ ನೋವಾದರೆ ಸಹಿಸ್ಕೊಳ್ಳೋಕೆ ಶಕ್ತಿ ನನಗಿಲ್ಲ, ಇನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿರ ಮಕ್ಕಳಿರಲಿ, ನಮ್ಮ ಅಣ್ಣನ ಮಕ್ಕಳಿಗಿರಲಿ, ಅವ್ರಿಗೇನಾದರೂ ಒಂದು ಸ್ವಲ್ಪ ನೋವಾದರೆ ನಾವು ಸಹಿಸ್ಕೊಳ್ಳೋಕ್ಕಾಗತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಹಾಗಾಗಿನೇ ಚೆನ್ನಾಗಿರಲಿ. ನಾನು ಯಾವಾಗಲೂ ಒಂದು ಆಶೀರ್ವಾದ ಮಾಡೋದು, ಪ್ರೀತಿ ಮತ್ತು ದೇವ್ರ ಹತ್ರ ಕೇಳ್ಕೊಳ್ಳೋದು, ದೇವರೇ ಇಂಟರ್ವ್ಯೂನಲ್ಲಿ ಅವಳೇ ಸೆಲೆಕ್ಟ್ ಆಗಬೇಕು, ಅವಳಿಗೆ ಜಾಬ್ ಸಿಗಬೇಕು, ಇದನ್ನೇ ಕೇಳ್ತೀನಿ. ನನ್ನ ಮಕ್ಕಳ ಬಗ್ಗೆನೂ ತುಂಬಾ ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ, ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ಹೀಗೇ ಸೊ ಒಂದು ಗುಡ್ ನ್ಯೂಸ್ ಇವಳ ಕಡೆಯಿಂದ ನಮಗೆ ಅಂತಲೇ ಹೇಳ್ಬೋದು. ಅವಳನ್ನ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀವಿ. ವೆದರ್ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ ಬೆಂಗಳೂರಲ್ಲಿ ಫುಲ್ಲು. ಆದ್ರೂ ನನಗೆ ಸ್ವಲ್ಪ ಒಂಚೂರು ಹೆಡ್ಡೇಕ್ ಬರ್ತಾ ಇತ್ತು. ಆಮೇಲೆ ನಾವು ಅವತ್ತು ಟ್ಯೂಸ್ಡೇ ದಿವಸ ಮನೆ ರೀಚ್ ಆಗಿದ್ದೆ ರಾತ್ರಿ 10 ಗಂಟೆಗೆ. ಏಕೆಂದರೆ ಇವಳನ್ನ ಒಂದು ಕಡೆಗೆ ನಾವು ಡ್ರಾಪ್ ಮಾಡಿ, ಅವಳಿಗೆ ಎಲ್ಲನೂ ಒಂದು ಅವಳದೇನೇನು ಒಂದು ಎಲ್ಲ ಬಟ್ಟೆಗಳು, ಕೆಲವೊಂದು ಇದು ಎಲ್ಲ ಇರುತ್ತಲ್ವ, ಒಂದು ಪಿ ಜಿನಲ್ಲಿ ಒಂದು ರೂಮಲ್ಲಿ ಇರೋದಕ್ಕೆ ಎಲ್ಲ ಪ್ರತಿಯೊಂದನ್ನು ಸೆಟಪ್ ಮಾಡಿ ಅವಳನ್ನ ಬಿಟ್ಟು ಬರೋದಕ್ಕೆ, ನಮಗೂ ಹೋಗಿ ಬರೋದಕ್ಕೆ ನಮಗೆ 1 hour 45 minutes ಹೋಗೋದಕ್ಕೆ, 1 hour 45 minutes ಮತ್ತು ನಾವು ರಿಟರ್ನ್ ಮನೆಗೆ ಬರೋದಕ್ಕೆ. ಸೊ ಆಲ್ಮೋಸ್ಟ್ ನಾವು ಮೈಸೂರಿಗೆ ಹೋಗಿ ಬರ್ಬೋದಾಗಿತ್ತು. ಮೈಸೂರಿಗೆ ಇಲ್ಲಿಂದ 12 ಗಂಟೆಗೆ ಬಿಟ್ಟರೆ 1:30ಗೆ ಮೈಸೂರಲ್ಲಿ ಇರ್ತೀವಿ, ಬೆಳಗ್ಗೆನೇ ಆಗಲಿ ರಾತ್ರಿನೇ ಆಗಲಿ. ಸೊ ಹಾಗೆ 1.5 hour ಮೈಸೂರಿಗೆ ಹೋಗೋಕ್ಕೆ ಆಗುತ್ತೆ, ಬರೋಕ್ಕೂ ಆಗುತ್ತೆ. ಇಷ್ಟು ದೂರ ನಾವು ಈ ಬೆಂಗಳೂರು ಟ್ರಾಫಿಕಲ್ಲಿ ಅವಳನ್ನ ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಆಗಿ ನಾವು ಟ್ಯೂಸ್ಡೇ ಬಂದಿದ್ದು. ಮನೆಗೆ ಬಂದು ರೀಚ್ ಆದಾಗ ಸರಿಯಾಗಿ 10:30 ಆಗಿತ್ತು. 10:30 ಆಗಿತ್ತು. ಮತ್ತು ಹೋಟ್ಲುಗಳು ಊಟಕ್ಕೆ ಯಾವುದೂ ಇರಲಿಲ್ಲ. ಆಮೇಲೆ ನಾನು ಮನೆಗೆ ಬಂದು ಸ್ವಲ್ಪ ಅನ್ನ ಬೇಳೆ ಸಾರು ಮಾಡಿಬಿಟ್ಟು ನಾನು ನಮ್ಮ ಅಣ್ಣ ಅತ್ತಿಗೆಲ್ಲ ಊಟ ಮಾಡಿಬಿಟ್ಟು ಮಲಗಿದ್ವಿ ಅಂತ ಹೇಳ್ತೀನಿ. ಸೊ ಇದು ಏರ್ಪೋರ್ಟ್ ಕಡೆಗೆ ನಮ್ಮ ಕಾರು ಪಯಣ ಸಾಗ್ತಾ ಇದೆ ಏರ್ಪೋರ್ಟ್ ಹತ್ರ. ಸೊ ರೂಮು ಮತ್ತು ಅದು ಅಪಾರ್ಟ್ಮೆಂಟ್ ಎಲ್ಲ ಅವಳಿಗೆ 2 BHK ಅಪಾರ್ಟ್ಮೆಂಟು ಅದೆಲ್ಲ ಅವ್ರ ಕಡೆಯಿಂದನೇ ಎಲ್ಲ ಅವರು ಕೊಟ್ಟಿರ್ತಾರೆ ಅಂತ ಹೇಳ್ತೀನಿ. ಸೊ ಹೀಗೆ ಒಂದು ಒಳ್ಳೆ ಜಾಬು, ಒಂದು ಒಳ್ಳೆ ಪ್ಯಾಕೇಜ್ ಅಂತ ಕೂಡ ಹೇಳೋಕ್ಕೆ ಇಷ್ಟ ಆಗುತ್ತೆ. ಇನ್ನೂ ಅವಳಿಗೆ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬರಲಿ, ಅವಳು ಇನ್ನೂ ಚೆನ್ನಾಗಿ ಮತ್ತೆ BBA ಮಾಡಿಕೊಳ್ಳಿ, ಮುಂದೆ ಹೋಗಲಿ, ಎಲ್ಲೂ ನಿಲ್ಲಿಸೋದು ಬೇಡ. ಅವಳಿಗೆ ಎಷ್ಟು ಓದೋದಕ್ಕೆ ಸಾಧ್ಯನೋ, ಎಷ್ಟು ಅವಳಿಗೆ ಒಂದು ಕೆಪಾಸಿಟಿ ಇದೆಯೋ, ಈ ಚಿಕ್ಕ ವಯಸ್ಸಲ್ಲಿನೇ ಅವಳು ಕಷ್ಟ ಅಂದ್ಕೊಳ್ದಲೇ ಇಷ್ಟಪಟ್ಟು ಓದಲಿ, ಕೋರ್ಸ್ಗಳನ್ನ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದರಿಂದ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಗೇನ್ ಆಗುತ್ತೆ, ನಾಲೆಡ್ಜ್ ಕೂಡ ಗೇನ್ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೂ ಜಾಬ್ ಅಪಾಯಿಂಟ್ಮೆಂಟು ಸಿಕ್ಕಾಗ ನಮಗಂತೂ ತುಂಬ ಖುಷಿಯಾಗುತ್ತೆ. ಮತ್ತು ಅದರಲ್ಲಿ ಅವಳಿಗೆ ಇನ್ನೂ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಪ್ರಮೋಷನ್ಗಳು ಸಿಗಲಿ, ಇನ್ನೂ ಒಳ್ಳೊಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅವಳಿಗೆ ಇದು ಹೈಕ್ ಆಗ್ತಾ ಹೋಗಲಿ ಅಂತ ಕೂಡ ಖಂಡಿತವಾಗ್ಲೂ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನನ್ನ ಮಕ್ಕಳ ಬಗ್ಗೆಯೂ ನಾನು ಯಾವಾಗಲೂ ಪ್ರತಿದಿನ ಪ್ರತಿ ಕ್ಷಣ ನಾನು ಕೇಳ್ಕೊಳ್ತೀನಿ, ಅವ್ರು ಚೆನ್ನಾಗಿರಲಿ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತ. ನೋಡಿ ಬೆಂಗಳೂರು ವೆದರ್ ಕ್ಲೌಡ್ ಹೇಗೆ ಕಾಣಿಸ್ತಾ ಇದೆ, ತುಂಬ ಬ್ಯೂಟಿಫುಲ್ ಕ್ಲೌಡ್. ನೋಡಿ ಎಷ್ಟು ಕತ್ತಲೆ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ಥಂಡಿ ಇದೆ ಅಂದರೆ ಸಿಕ್ಕಾಪಟ್ಟೆ ಥಂಡಿ ಇದೆ. ಗ್ಲಾಸ್ ಎಲ್ಲ ನಾವು ವಿಂಡೋ ಎಲ್ಲ ಗ್ಲಾಸ್ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಮತ್ತು ಕಾರಲ್ಲೂ ಕೂಡ AC ಕೂಡ ಆನ್ ಆಗಿದೆ. ಅದಕ್ಕೋಸ್ಕರನೇ ನಾನು ಕೋಟು ಪುಲ್ಲವರೆಲ್ಲ ಹಾಕ್ಕೊಂಡು ಇವಾಗ ಏರ್ಪೋರ್ಟ್ ಕಡೆಯತ್ತ ನಮ್ಮದೊಂದು ಪ್ರಯಾಣ ಹೊರಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಬಂಧಗಳು, ತವ್ರ ಮನೆ, ಬಂಧು ಬಾಂಧವರು ಮತ್ತು ಫ್ರೆಂಡ್ಶಿಪ್ಪು ಅಂದರೆ ಅದನ್ನು ಖಂಡಿತವಾಗ್ಲೂ ಒಂದು ಪ್ರೀತಿ, ವಿಶ್ವಾಸ, ಕಾಳಜಿಯಿಂದ ನಿಭಾಯಿಸ್ಕೊಂಡು ಹೋಗಬೇಕು. ಹೇಗೆ ಒಂದು ಸಾಂಬಾರು ಮಾಡಿದ್ರೆ, ಹೇಗೆ ಒಂದು ಬಿಸಿಬೇಳೆ ಬಾತ್ ಮಾಡಿದ್ರೆ ಎಲ್ಲ ಪದಾರ್ಥಗಳ್ನ ಸೇರಿಸಿ, ಎಲ್ಲ ಪದಾರ್ಥಗಳ್ನ ಹಾಕಿ ಒಂದು ಒಳ್ಳೆ ರೆಸಿಪಿ ಮಾಡ್ತೀವೋ, ಹಾಗೆಯೇ ಇದೂ ಅಷ್ಟೇ. ಸಂಬಂಧಗಳು ಅಂದರೆ ಒಳ್ಳೆಯ ವಿಷಯಗಳು, ಒಳ್ಳೆ ಪ್ರೀತಿ, ಕಾಳಜಿ, ಅವ್ರಿಗೇನಾದರೂ ಅವಶ್ಯಕತೆ ಇದ್ದಾಗ ನಾವು ಅವ್ರ ಜೊತೆ ಹೋಗೋದು ಬರೋದು ಮತ್ತು ನಮ್ಮ ಕೈಲಿ ಒಂದು ಅಳಿಲು ಸೇವೆ ಥರ ನಾವು ಮಾಡಿಕೊಂಡು ಇದ್ದಾಗ ಖಂಡಿತವಾಗ್ಲೂ ಅದಕ್ಕೆ ಒಂದು ನಮಗೆ ಮನಸ್ಸಿಗೂ ಖುಷಿ ಕೂಡ ಇರುತ್ತೆ. ಮತ್ತು ಆ ಸಂಬಂಧ ಯಾವತ್ತೂ ಇದು ಆಗಲ್ಲ ಅಂತ ಹೇಳ್ತೀನಿ.
ಖಂಡಿತವಾಗ್ಲೂ ಮುರಿದೋಗಲ್ಲ ಅದು ಅಂತ ಹೇಳ್ತೀನಿ. ಎಲ್ಲರ ಮನೇಲೂ ಒಂದು ಮನಸ್ತಾಪಗಳು ಇದ್ದೇ ಇರುತ್ತೆ. ನಮ್ಮ ಮನೇಲೂ ನನಗೂ ತುಂಬ ಎಲ್ಲ ಮನಸ್ತಾಪಗಳು ಇದೆ, ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ನಾನು ಯಾವುದನ್ನು ಮನಸ್ಸಲ್ಲಿ ಗ್ರಡ್ಜು ಇಟ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ದೇವ್ರ ಪಾದಕ್ಕೆ ಹಾಕ್ಬಿಡ್ತೀನಿ, ಶ್ರೀಕೃಷ್ಣ ನೀನೇ ಕಾಪಾಡಪ್ಪ ಅಂದ್ಬಿಡ್ತೀನಿ. ಆದರೆ ಖಂಡಿತವಾಗ್ಲೂ ನನಗೆ ನನ್ನ ಬಂಧು ಬಳಗ ಅನ್ನೋದಕ್ಕಿಂತ ನನ್ನ ತವ್ರ ಮನೆ, ನಮ್ಮ ಅಣ್ಣ ಅವರು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ತಂದೆ ತುಂಬ ಕಷ್ಟಪಟ್ಟಿದ್ದು ನಾನು ನೋಡಿದ್ದೀನಿ. ಸೋದರತ್ತೆಯಾಗಿ ನಾನು ನಮ್ಮ ಅಣ್ಣನ ಮಕ್ಕಳಿಗೆ ಅವ್ರಿಗೆ ನನ್ನ ಕಡೆಯಿಂದ ಏನೇ ಇದ್ರೂ ನಾನು ಖಂಡಿತವಾಗ್ಲೂ ಅವ್ರ ಜೊತೆ ಅವ್ರ ಮುಂದೆ ಇರ್ತೀನಿ. ನನ್ನ ತವ್ರ ಮನೆಗೆ ನನ್ನ ಪ್ರೀತಿಯ ಆಶೀರ್ವಾದ ಯಾವಾಗಲೂ, ನನ್ನ ಒಂದು ಹಾರೈಕೆ, ಒಳ್ಳೆಯ ಒಂದು ಬ್ಲೆಸ್ಸಿಂಗ್ಸು ಅವ್ರ ಮನೆಗಿದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ. ಯಾರ ಕಣ್ಣು ದೃಷ್ಟಿನೂ ಅವ್ರಿಗೆ ನನ್ನ ತವ್ರ ಮನೆಗೆ ಬೀಳೋದು ಬೇಡ ಅಂತಲೇ ನಾನು ಕೇಳ್ಕೊಳ್ತೀನಿ. ಅಷ್ಟೇ, ನನಗೆ ಯಾರ ಬಗ್ಗೆ ಜಲಸಿ ಅದು ಇದು ಇಲ್ಲ. ನನಗೆ ನನ್ನ ತಂದೆ ಮನೆ ತುಂಬ ಮುಖ್ಯ, ನಮ್ಮ ತಂದೆ ತುಂಬ ಮುಖ್ಯ. ಅದಕ್ಕೋಸ್ಕರನೇ ಹಾಗೆ. ಸೊ ನಮ್ಮ ಅಣ್ಣನ ಮಕ್ಕಳು ನನ್ನ ಮಕ್ಕಳು, ನಾನು ಯಾವತ್ತೂ ಪಾರ್ಶಾಲಿಟಿ ಮಾಡಲ್ಲ, ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನಾನು ನಿಭಾಯಿಸ್ಕೊಂಡು ಹೋಗೋಕ್ಕೆ ತುಂಬಾ ಕಷ್ಟಪಡ್ತೀನಿ, ತುಂಬಾ ಎಫರ್ಟ್ ಹಾಕ್ತೀನಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತೇನಿಲ್ಲ. ಸೊ ಪ್ರೀತಿ ವಿಶ್ವಾಸ ಗಳಿಸೋದು, ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗೋದು ತುಂಬ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಅಷ್ಟೇ. ನಮ್ಮ ಮನೇಲಿ ಜಗಳನೇ ಇಲ್ಲ, ನಮ್ಮ ಮನೇಲಿ ಗಲಾಟೆನೇ ಇಲ್ಲ, ನಾವು ತುಂಬ ನಾನು ಖಂಡಿತವಾಗ್ಲೂ ಅದು ಹೇಳಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಇದೆ, ಆದರೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.